ನಮಸ್ಕಾರ. ಇಂದಿನ ದಿನಗಳಲ್ಲಿ ಫಿಟ್ನೆಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಕಾಳಜಿ ಇದೆ. ಆದರೆ ನಾನು ಯಾವ್ದು ಮಾಡಬೇಕು, ಜಿಮ್ಗೆ ಹೋಗ್ಬೇಕಾ, ಯೋಗ ಮಾಡಬೇಕಾ ಅಥವಾ ಜಾಗಿಂಗ್ ಮಾಡಬೇಕಾ, ಈ ರೀತಿಯ ಒಂದು ಗೊಂದಲ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ಮೂರನ್ನೂ ದೇಹಕ್ಕೆ ಒಳ್ಳೆಯದೇನೆ. ಆದರೆ ಈ ಒಂದೊಂದೂ ಕೆಲಸ ಮಾಡೋಂಥ ವಿಧಾನ ಏನಿದೆಯಲ್ಲ ಅದು ಸ್ವಲ್ಪ ಬೇರೆ, ಮತ್ತು ಇವುಗಳಿಂದ ಸಿಗ್ತಕ್ಕಂಥ ಒಂದು ಲಾಭ ಫಲಿತಾಂಶ ಏನಿದೆಯಲ್ಲ ಅದು ಸಹ ಬೇರೆ ಬೇರೆ. ಸೊ ಇದ್ರ ನಡುವೆ ಇರ್ತಕ್ಕಂಥ ವ್ಯತ್ಯಾಸನ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಮೊದಲು ಜಿಮ್ಮನ್ನು ನಾವು ಗಮನಿಸಿದರೆ ಇದರಿಂದ ಮಸಲ್ ಬಿಲ್ಡಿಂಗ್ ಆಗುತ್ತೆ, ಸ್ನಾಯುಗಳ ಬಲವರ್ಧನೆ ಮತ್ತು ದೇಹದ ಸೌಂದರ್ಯ, ಬಾಡಿ ಶೇಪ್ಗೆ ಸಹಾಯ ಮಾಡುತ್ತೆ. ತೂಕ ಎತ್ತೋದ್ರಿಂದ ನಿರ್ದಿಷ್ಟ ಭಾಗದ ಸ್ನಾಯುಗಳನ್ನು ನಾವು ದಂಡಿಸ್ತೀವಿ. ಇದರಿಂದ ಕ್ಯಾಲರಿಗಳು ಬೇಗ ಬರ್ನ್ ಆಗುತ್ತೆ, ಕರಗುತ್ತೆ ಮತ್ತು ಶಕ್ತಿ ಹೆಚ್ಚುತ್ತೆ. ಅಂದರೆ ಜಿಮ್ ಮಾಡೋದ್ರಿಂದ ನಮ್ಮ ಶಕ್ತಿ ಚೆನ್ನಾಗಿ ಹೆಚ್ಚಾಗುತ್ತೆ. ಇದರಿಂದ ಸ್ವಲ್ಪ ಸ್ಟ್ರೈನೂ ಆಗುತ್ತೆ ಮತ್ತು ಸ್ನಾಯುಗಳು ಬಿಗಿಯಾಗೋ ಚಾನ್ಸಸ್ ಇರುತ್ತೆ. ತೂಕದ್ದು ಏನಿದೆ, ಈ ಜಿಮ್ನಿಂದ ಬಹಳ ಒಂದು ಒಳ್ಳೆಯ ಒಂದು ಲಾಭ ಏನು ಅಂತ ಹೇಳಿದ್ರೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನು, ಡಯಾಬಿಟಿಸನ್ನು ನಿಯಂತ್ರಿಸಬಹುದು. ರಕ್ತ ಸಂಚಲನೆಯಿಂದ ಏನಿದೆಯಲ್ಲ, ಸಕ್ಕರೆಯನ್ನು ನಮ್ಮ ಸ್ನಾಯುಗಳು ಎಳ್ಕೊಳ್ತವೆ. ಅದರಿಂದ ಏನಾಗುತ್ತೆ, ಒಂದು ಈ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೆ ಸಹಾಯ ಆಗುತ್ತೆ. ಎರಡನೇದು ರನ್ನಿಂಗ್ ಅಥವಾ ಜಾಗಿಂಗ್ ಏನಿದೆ, ಒಳ್ಳೆಯ ಕಾರ್ಡಿಯೋ ವ್ಯಾಯಾಮ. ಅದು ಹೃದಯಕ್ಕೆ ಬಹಳ ಒಳ್ಳೆಯದು. ಹೃದಯ ಮತ್ತು ಶ್ವಾಸಕೋಶದ ಸಾಮರ್ಥ್ಯನ ಹೆಚ್ಚಿಸುತ್ತೆ. ಓಡೋದ್ರಿಂದ ಇಡೀ ದೇಹಕ್ಕೆ ರಕ್ತ ಸಂಚಲನ ವೇಗವಾಗಿ ಆಗುತ್ತೆ, ಸ್ಟ್ಯಾಮಿನಾ ಹೆಚ್ಚುತ್ತೆ. ತೂಕ ಇಳಿಸ್ಕೊಳ್ಳೋಕ್ಕೆ ಇದು ಬಹಳ ಸುಲಭವಾಗಿರ್ತಕ್ಕಂಥ ಮಾರ್ಗ. ಆದರೆ ಅತಿಯಾದ ರನ್ನಿಂಗ್ನಿಂದ ಕೆಲವೊಮ್ಮೆ ಮೊಣಕಾಲು ಕೀಲುಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ ಅಂತ ಹೇಳ್ತಾರೆ. ಆದರೆ ಇದಕ್ಕೇನು ಆಧಾರ ಇಲ್ಲ, ಚೆನ್ನಾಗಿ ಓಡಬಹುದು, ಏನು ತೊಂದರೆ ಇಲ್ಲ ಅನ್ನುವಂಥ ಅನೇಕ ಉದಾಹರಣೆಗಳು ಸಹ ಇರೋದನ್ನು ನಾವು ಗಮನಿಸಿದ್ದೀವಿ. ಜಾಗಿಂಗ್ನೂ ಮಾಡಬಹುದು ಅನ್ನುವಂಥದ್ದು. ಮೂರನೇದು ಯೋಗಕ್ಕೆ ಬರೋಣ. ಈ ಜಿಮ್ ಮತ್ತು ರನ್ನಿಂಗ್ನಿಂದ ದೇಹದ ಹೊರಭಾಗಕ್ಕೆ, ದೈಹಿಕ ಆರೋಗ್ಯಕ್ಕೆ ಒತ್ತು ನೀಡಿದರೆ, ಯೋಗ ದೇಹ, ಮನಸ್ಸು, ಉಸಿರಾಟ ಮೂರನ್ನು ಒಳಗೊಳ್ಳುತ್ತೆ. ಒಂದು ಸಮತೋಲನ, ಶಕ್ತಿ ಮತ್ತು ಫ್ಲೆಕ್ಸಿಬಿಲಿಟಿ ಏನಿದೆ ಅದು ಯೋಗದಿಂದ ಸಿಕ್ಕುತ್ತೆ. ಸ್ನಾಯುಗಳು ದಪ್ಪ ಏನಾಗಲ್ಲ, ನಮಗೆ ತುಂಬ ಏನೋ ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ ಆಗಲ್ಲ, ಆದರೆ ಅವು ಫ್ಲೆಕ್ಸಿಬಲ್ ಆಗ್ತವೆ. ಅದೇ ರೀತಿ ನಮಗೆ ಜಾಯಿಂಟ್ ಸಹ ಅಷ್ಟೇ, ಚೆನ್ನಾಗಿ ಬಾಡಿ ಏನಿದೆ ತುಂಬ ಸಪೂರ ಆಗುತ್ತೆ ಮತ್ತು ಚೆನ್ನಾಗಿ ಅದು ಬೆಂಡ್ ಆಗೋದೇನಿದೆ, ಅಂದರೆ ಚೆನ್ನಾಗಿ ಅದು ಬಾಗುವಂಥದ್ದೇನಿದೆ, ಆಂತರಿಕ ಶಕ್ತಿ ಜಾಸ್ತಿ ಇರುತ್ತೆ. ಶಕ್ತಿ ಇಲ್ಲಿ ವ್ಯಯ ಆಗಲ್ಲ, ಇದು ಹೆಚ್ಚುತ್ತೆ. ಜಿಮ್ ಮತ್ತು ರನ್ನಿಂಗ್ನಿಂದ ದೇಹ ದಣಿಯುತ್ತೆ, ಆದರೆ ಇಲ್ಲಿ ಆ ರೀತಿ ಆಗಲ್ಲ. ಆಂತರಿಕ ಅಂಗಗಳಿಗೆ ಇದು ಆರೋಗ್ಯ ಉಂಟಾಗುತ್ತೆ. ಅಂದರೆ ಯೋಗಾಸನದಲ್ಲಿ ಆಗ್ತಕ್ಕಂಥ ಟ್ವಿಸ್ಟ್ಗಳೇನಿದೆ, ಬೆಂಡಿಂಗ್ ಅಂದರೆ ಟ್ವಿಸ್ಟಿಂಗ್ ಏನಿದೆ, ಹೊಟ್ಟೆ ಇರ್ಬೋದು ಅಥವಾ ನಮ್ಮದು ಲಿವರ್ ಇರ್ಬೋದು, ಕಿಡ್ನಿ, ಇಂತಹ ಅಂಗಗಳಿಗೆ ಒಂಥರ ಮಸಾಜ್ ಮಾಡ್ದಂಗೆ ಆಗುತ್ತೆ. ಸೊ ಆವಾಗ ಈ ಎಲ್ಲವನ್ನು ನಾವು ಗಮನಿಸಿದರೆ ಏನು ಮಾಡ್ಬೋದು ನಾವು ಅನ್ನೋದನ್ನು ನಾವು ನೋಡಿದ್ರೆ, ನಿಮಗೆ ಸಿಕ್ಸ್ ಪ್ಯಾಕ್ ಬೇಕು, ನನಗೆ ಸ್ನಾಯು ದಪ್ಪ ಆಗಬೇಕು, ಶೇಪ್ ಬೇಕು ಅಂದರೆ ಜಿಮ್ ಮಾಡಬಹುದು. ಸ್ಟ್ಯಾಮಿನಾ ಬೇಕು, ತೂಕ ಇಳಿಬೇಕು ಅಂದರೆ ರನ್ನಿಂಗ್ ಮಾಡಬಹುದು. ನಿಮಗೆ ಫಿಟ್ನೆಸ್ ಜೊತೆಗೆ ಮಾನಸಿಕ ಶಾಂತಿ, ಒಂದು ಫ್ಲೆಕ್ಸಿಬಿಲಿಟಿ, ನಮ್ಯತೆ, ದೀರ್ಘಕಾಲದ ಆರೋಗ್ಯ, ಒತ್ತಡ ಮುಕ್ತ ಜೀವನ ಬೇಕು ಅಂದರೆ ಯೋಗ ಚೆನ್ನಾಗಿರೋವಂಥದ್ದು. ಆದರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಯೋಗನ ನೀವು ಜಿಮ್ ಅಥವಾ ರನ್ನಿಂಗ್ ಜೊತೆನೂ ಸೇರಿಸ್ಕೋಬಹುದು. ಒಳ್ಳೆಯ ಒಂದು ಫಾರ್ಮುಲಾ ಏನು ಅಂದರೆ, ಒಂದು 3 ದಿವಸ ರನ್ನಿಂಗು ಅಥವಾ ಜಿಮ್ ಮಾಡುವಂಥದ್ದು, ಇನ್ನು 3 ದಿವಸ ಯೋಗ ಮಾಡುವಂಥದ್ದು. ಯೋಗ ಇಲ್ಲಾಂದರೆ ಕೆಲವರು ಏನು ಮಾಡ್ತಾರೆ, 20 ನಿಮಿಷ ಯೋಗ ಮಾಡ್ತಾರೆ, ಉಳಿದಿದ್ದ ಟೈಮಲ್ಲಿ ಜಿಮ್ನ ಮಾಡ್ತಾರೆ ಮತ್ತು ಜಾಗಿಂಗ್ನೂ ಮಾಡ್ತಾರೆ. ಸೊ ಇದರಿಂದ ಏನಾಗ್ತದೆ, ಬಟ್ ಯೋಗದಲ್ಲಿ ಏನು ಅಂತ ಹೇಳಿದ್ರೆ, ನಾವು ಬಹಳ ತನ್ಮಯತೆಯಿಂದ ಮಾಡುವಂಥದ್ದು, ಉಸಿರಾಟವನ್ನು, ಜೀವನ ಶೈಲಿಯನ್ನು ತೊಡಗಿಸ್ಕೊಳ್ಳುವಂಥದ್ದೇನಿದೆಯಲ್ಲ, ಅಲ್ಲಿ ಯೋಗದಕ್ಕೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಬರೀ ಯೋಗ ಇರ್ಬೋದು, ಜಿಮ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಅಥವಾ ವಾಕಿಂಗ್ ಸಹ ಮಾಡ್ತಾರೆ. ವಾಕಿಂಗ್ನಲ್ಲಿ ನಮ್ಗೆ ಇನ್ನೂ ಹೆಚ್ಚು ಲಾಭ ಇದೆ. ಆದರೆ ಅದರ ಜೊತೆಗೆ, ವಾಕಿಂಗ್ ಜೊತೆಗೆ ಇವು ಸಹ ಬೇಕಾಗುತ್ತೆ ಅಂತ ಅನೇಕರು ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಮತ್ತು ಆರೋಗ್ಯ ತಜ್ಞರು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಆಹಾರ ಮತ್ತು ವಿಶ್ರಾಂತಿ ಮತ್ತು ನಮ್ಮ ಒಂದು ಜೀವನ ಕ್ರಮದಲ್ಲಿ ಜೊತೆಗೆ ಇದನ್ನು ಸೇರಿಸ್ಕೋಬೇಕು. ಬರೀ ಇದುಗಳಿಂದನೇ ಆಗಲ್ಲ. ಸೊ ಆದ್ದರಿಂದ ಆಹಾರನೂ ಬಹಳ ಮುಖ್ಯ ಆಗುತ್ತೆ ಮತ್ತು ನಮ್ಮ ಜೀವನ ಶೈಲಿ ಬಹಳ ಮುಖ್ಯ ಆಗುತ್ತೆ. ಮುಖ್ಯವಾಗಿ ನಿದ್ರೆ ಬಹಳ ಮುಖ್ಯವಾಗುತ್ತೆ. ಇವೆಲ್ಲವುಗಳ ಜೊತೆಗೆ ನಾವು ಜಿಮ್ ಇರಬಹುದು, ಜಾಗಿಂಗ್ ಅಥವಾ ರನ್ನಿಂಗ್ ಇರಬಹುದು ಮತ್ತು ಯೋಗವನ್ನು ಸಮತೋಲನವಾಗಿ ನಾವು ಸೇರಿಸ್ಕೊಂಡ್ರೆ ನಿಜಕ್ಕೂ ಬಹಳ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.